ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 78. ಶ್ರೀಪತಿ ಹಾಗೂ ಅಹಲ್ಯಾದೇವಿಯವರು ಕಂಪನಿಗೆ ತೆರಳಿದ ಬಳಿಕ ಕ್ಷಮಾ ಗೆಳತಿಯ ಮನೆಗೆ ಹೊರಟಳು. ಮೊದಲ ಬಾರಿಗೆ ತನ್ನ ಮನೆಗೆ ಬರುತ್ತಿರುವ ಜೀವದ ಗೆಳತಿ ಕ್ಷಮಾಳನ್ನು ಮೈತ್ರಿ ಆದರದಿಂದ ಸ್ವಾಗತಿಸಿದಳು. ಹಿಂದಿನ ದಿನ ಕರೆ ಮಾಡಿದ ಸಂದರ್ಭದಲ್ಲಿ ಬರುವುದಿಲ್ಲ ಎಂದು ಸುಳ್ಳು ನುಡಿದಿದ್ದಕ್ಕೆ ಹುಸಿ ಕೋಪ ಮಾಡಿಕೊಂಡಿದ್ದವಳನ್ನು ಸಮಾಧಾನಪಡಿಸಿದ ಕ್ಷಮಾ ಇಂದು ಬೆಳಗ್ಗೆ ನಡೆದ ಮಾತುಕತೆಯನ್ನು ತಿಳಿಸಿ ತನಗೂ ತಾನು ಬರುವ ವಿಷಯ ನಿಗದಿಯಾದದ್ದೇ ಈಗ ಎಂದಾಗ ಅವಳ ಕೋಪವೆಲ್ಲವೂ ಇಳಿದಿತ್ತು. ಮೈತ್ರಿಯ ಮದುವೆಯ ಸಮಯದಲ್ಲಿ ಕ್ಷಮಾಳನ್ನು ನೋಡಿ ಪರಿಚಯವಿದ್ದ ಅವಳ ಅತ್ತೆ ಮಾವ ಬಹಳ ವರುಷಗಳ ನಂತರ ಕ್ಷಮಾಳನ್ನು ಕಂಡು ಸಂತೋಷಗೊಂಡರು. ಅವಳ ಆದರ ತುಂಬಿದ ಮಾತುಗಳು, ಗುಣ, ನಡವಳಿಕೆ, ಮದುವೆ ಮನೆಯಲ್ಲಿನ ಓಡಾಟದಿಂದಾಗಿ ಕ್ಷಮಾ ಅವರಿಬ್ಬರ ನೆನಪಿನಲ್ಲಿ ಅಚ್ಚಳಿಯದಂತೆ ಉಳಿದಿದ್ದಳು. ಕ್ಷಮಾ, ಬಾರಮ್ಮ, ನಿನ್ನನ್ನು ನೋಡಿ ನಿನ್ನ ಬಗ್ಗೆ ತಿಳಿದುಕೊಂಡದ್ಕಿಂತ ನಿನ್ನ ಬಗೆಗೆ ಕೇಳಿ ತಿಳಿದಿದ್ದೇ ಹೆಚ್ಚು. ದಿನದಲ್ಲಿ ಒಂದು ಬಾರಿಯಾದರೂ ನಿನ್ನ ಬಗ್ಗೆ ಮಾತನಾಡ್ದಿದ್ರೆ ನಿನ್ನ ಗೆಳತಿಗೆ ಸಮಾಧಾನವೇ ಇರೋದಿಲ್ಲ. ನೀನು ಬೆಂಗಳೂರಿನಲ್ಲೇ ಇದ್ಕೊಂಡು ಮೊದಲು ಮನೆಗೆ ಬರೋದಕ್ಕೆ ಒಪ್ತಿದ್ದಾಗ ಇವಳು ಮುಖ ನೋಡಬೇಕಿತ್ತು. ಅಂತೂ ನನ್ನ ಮುದ್ದು ಸೊಸೆಯ ಮುಖದಲ್ಲಿ ನಗು ತರಿಸಿದೆಯಲ್ಲ, ಅಷ್ಟು ಸಾಕು ಎಂದು ಪ್ರೀತಿಯಿಂದ ಹೇಳಿದರು. ಅವರ ಮಾತಿನಲ್ಲಿ ಸೊಸೆಯ ಬಗೆಗಿದ್ದ ಪ್ರೀತಿ, ಕ್ಷಮಾಳ ಬಗೆಗಿದ್ದ ಹೊಗಳಿಕೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ನೀವಿಬ್ಬರು ಮಾತನಾಡ್ತಾ ಇರಿ, ನಾನು ಈಗ ಬಂದೆ ಎಂದ ಮೈತ್ರಿ ಗೆಳತಿಗಾಗಿ ಹಬ್ಬದ ಊಟ ತಯಾರಿಸಲು ಅಡುಗೆ ಕೋಣೆಗೆ ತೆರಳಲು ಮುಂದಾದಳು. ಅವಳ ತೀಕ್ಷ್ಣ ಕಣ್ಣುಗಳನ್ನೇ ನೋಡುತ್ತಿದ್ದ ರುಕ್ಮಿಣಿ, ನಿಂತ್ಕೋ ಮೈತ್ರಿ ಎಂದು ಅವಳನ್ನು ತಡೆದವರು, ನಾನು ನಿನಗೆ ಅವತ್ತೇ ವಾರ್ನ್ ಮಾಡಿದ್ದೀನಿ, ಇನ್ಮುಂದೆ ಅಡುಗೆ ಮನೆ ಕೆಲಸ ನಂದು ಅಂತ. ಯಾಕೆ ಮರೆತು ಬಿಟ್ಯಾ ಎಂದು ಕೊಂಚ ಜೋರು ಧ್ವನಿಯಲ್ಲಿಯೇ ಕೇಳಿದವರು ಕ್ಷಮಾಳತ್ತ ಮುಖ ಮಾಡಿ, ನೀನಾದರೂ ನಿನ್ನ ಗೆಳತಿಗೆ ಸ್ವಲ್ಪ ಬುದ್ಧಿ ಹೇಳಮ್ಮ. ಮದುವೆಯಾಗಿ ಬಂದ ಮರುದಿನದಿಂದಲೇ ಅಡುಗೆ ಮನೆಯ ಡಿಪಾರ್ಟ್ಮೆಂಟನ್ನು ಸಂಪೂರ್ಣವಾಗಿ ವಹಿಸ್ಕೊಂಡ್ಳು. ಅವಳಿಗೆ ಪರೀಕ್ಷೆ ಇದ್ದ ಸಮಯದಲ್ಲಿ ಮಾತ್ರ ನನಗೆ ಅಡುಗೆ ಮನೆಗೆ ಅವಕಾಶ. ಅಷ್ಟೆಲ್ಲ ಓದಿಕೊಂಡಿದ್ದವಳಿಗೆ ಹೊರಗೋಗಿ ದುಡಿಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಪರೀಕ್ಷೆ ಫಲಿತಾಂಶ ಬಂದು ಕೆಲ ತಿಂಗಳು ಕೆಲಸಕ್ಕೇನೋ ಹೋದ್ಲು. ಆದರೆ ಅದ್ಯಾಕೋ ನನಗೆ ಸರಿಯಾಗೋದಿಲ್ಲ ಅಂತ ಎಷ್ಟೇ ಹೇಳಿದ್ರು ಕೇಳದೆ ಅಡುಗೆ ಮನೆಯನ್ನೇ ಕಾಯಂ ಮಾಡಿಕೊಂಡ್ಳು. ನಾನು ಕೂಡ ಆಗಾಗ್ಗೆ ಹುಷಾರ್ ತಪ್ತಾ ಇದ್ದೆ. ಒಮ್ಮೆ ಅಂತೂ ನನ್ನ ಆಯಸ್ಸು ಮುಗಿದೇ ಹೋಯ್ತೇನೋ ಅನ್ನೋ ಮಟ್ಟಿಗೆ ಹಾಸಿಗೆ ಹಿಡ್ದಿದ್ದೆ. ಆದರೆ ನನ್ನ ಸೊಸೆ ಮನೆಗೆ ಬಂದು ಪವಾಡನೇ ಸೃಷ್ಟಿ ಮಾಡಿದ್ಲು. ಅವತ್ತಿಂದ ನಾನು ಕೂಡ ನನ್ನ ಕೈಲಾದ ಸಹಾಯ ಮಾಡ್ತಾ ಇದ್ದೀನಿ. ಇವಳು ಪ್ರೆಗ್ನೆಂಟ್ ಅನ್ನೋ ವಿಷಯ ತಿಳಿದಾಗಿಂದ ಅಡುಗೆ ಮನೆಗೆ ಕಾಲಿಡಕೂಡ್ದು ಅಂತ ಇವಳ ಮಾವ ನಾನು ಇಬ್ಬರು ಜೋರು ಮಾಡಿದ್ಕೆ ಏನೋ ಪುಣ್ಯಕ್ಕೆ ನಮ್ಮ ಮಾತು ಕೇಳಿದ್ದವಳು ಇವತ್ತು ಪುನಃ ತನ್ನ ಹಳೆಯ ಚಾಳಿಯನ್ನು ಶುರು ಮಾಡಿಕೊಂಡಿದ್ದಾಳೆ ಎಂದು ಸೊಸೆಯ ಬಗ್ಗೆ ಕ್ಷಮಾಳಲ್ಲಿ ದೂರು ಹೇಳಿದರು. ಮೈತ್ರಿ ಕಾಲೇಜಿನ ತನ್ನ ಕೆಲಸದಿಂದ ವಿಮುಖಳಾದ ವಿಷಯ ಕ್ಷಮಾಳಿಗೆ ಈ ಮೊದಲೇ ತಿಳಿದಿತ್ತಾದರೂ ಅವಳು ಅದರ ಬಗೆಗೆ ಏನೂ ಮಾತನಾಡಲಿಲ್ಲ. ಬದಲಾಗಿ ತನ್ನ ಗೆಳತಿಯ ಮೇಲೆ ಅತ್ತೆ ತೋರುತ್ತಿರುವ ಪ್ರೀತಿಯನ್ನು ಕಂಡು ಅವಳ ಮನಸ್ಸು ತುಂಬಿ ಬಂದಿತ್ತು. ಮೈತ್ರಿ, ಇವರು ಅಷ್ಟು ಹೇಳ್ತಾ ಇದ್ರು, ಇನ್ನೂ ಸಣ್ಣ ಮಕ್ಕಳಂತೆ ಹಠ ಮಾಡ್ತಾ ಇದ್ದೀಯಲ್ಲ. ಇದು ಬಿಗಿನಿಂಗ್ ಸ್ಟೇಜ್. ಈ ಸಮಯದಲ್ಲಿ ಎಷ್ಟೇ ಜಾಗರೂಕರಾಗಿದ್ರೂ ಕಡಿಮೆಯೇ. ನಿನ್ನ ಅತ್ತೆಯ ಅನುಭವದ ಮಾತುಗಳನ್ನು ಕೇಳಬೇಕಾದದ್ದು ನಿನ್ನ ಕರ್ತವ್ಯ ಎಂದು ಗೆಳತಿಗೆ ಬುದ್ಧಿ ಮಾತುಗಳನ್ನು ಹೇಳಿದ ಕ್ಷಮಾ ರುಕ್ಮಿಣಿಯವರ ಮುಖ ನೋಡಿ, ಅಮ್ಮ, ನನಗಾಗಿ ಅಡುಗೆ ಮಾಡೋದು ಬೇಡ, ನಾನು ಊಟಕ್ಕೆ ಇರುವುದಿಲ್ಲ ಎಂದಳು. ಅದೇಗಾಗತ್ತೆ ಮಾರೈತಿ, ನೀನು ಊಟ ಮಾಡದೆ ನಿನ್ನನ್ನು ಹಾಗೆ ಕಳಿಸಿಬಿಡ್ತೇನೆ ಅಂತ ಹೇಗಂದ್ಕೊಂಡೆ? ನಡುವೆ ಬಾಯಿ ಹಾಕಿದ ಮೈತ್ರಿಯ ಮಾತಿಗೆ ಜೊತೆಯಾದ ರುಕ್ಮಿಣಿ ಕೂಡ, ಮೈತ್ರಿ ಸರಿಯಾಗೆ ಹೇಳಿದ್ಲು, ನೀನು ಸಂಜೆವರೆಗೂ ಎಲ್ಲಿಗೂ ಹೋಗೋದಿಲ್ಲ. ಮೈತ್ರಿ, ನಿನ್ನ ಗೆಳತಿನ ಕರ್ಕೊಂಡು ಹೋಗು, ನಾನಷ್ಟರಲ್ಲಿ ಅಡುಗೆ ಮಾಡಿರ್ತೀನಿ ಎಂದು ಅಡುಗೆ ಕೋಣೆ ಹೊಕ್ಕರು. ಕ್ಷಮಾಳಿಗೆ ಏನು ಮಾಡಬೇಕೋ ತೋಚದೆ ಗೆಳತಿಯ ಜೊತೆ ಅವಳ ಕೋಣೆ ಹೊಕ್ಕಳು. ಅಹಲ್ಯಾದೇವಿಯವರ ಮನೆಯಲ್ಲಿ ನಡೆದ ಪೂಜಾ ಕಾರ್ಯಕ್ರಮದಿಂದಿಡಿದು ಅವರೊಡನೆ ಕಳೆದ ಕ್ಷಣಗಳು, ಅವರ ಜೀವನದ ಘಟನೆಗಳು, ಶ್ರೀಪತಿಯೊಂದಿಗೆ ಕಂಪನಿಗೆ ತೆರಳಿದ್ದು ಎಲ್ಲ ವಿಷಯವನ್ನು ಗೆಳತಿಯೊಂದಿಗೆ ಹಂಚಿಕೊಂಡ ಕ್ಷಮಾ, ಮೈತ್ರಿ, ನಿಜಕ್ಕೂ ನೀನು ಅದೃಷ್ಟವಂತೆ.
ಹೆಣ್ಣು ಮಕ್ಕಳಿಗೆ ಒಂದು ತವರು ಒಳ್ಳೆಯದಿರಬೇಕು, ಇಲ್ಲ ಗಂಡನ ಮನೆ ಚೆನ್ನಾಗಿರಬೇಕು. ನಿನಗೆ ಆ 2 ಭಾಗ್ಯವೂ ದೊರೆತಿದೆ. ನಿನ್ನ ಈ ಸಂತೋಷವನ್ನು ಯಾವಾಗಲೂ ನನ್ನ ಕಣ್ಣುಗಳಲ್ಲಿ ಕಾಣೋದಕ್ಕೆ ಇಷ್ಟಪಡ್ತೇನೆ ಎಂದು ಮನತುಂಬಿ ಹರಸಿದಳು. ನಿನ್ನ ಮಾತು ನಿಜ ಕ್ಷಮ. ದೇವರಂತ ಅತ್ತೆ ಮಾವ, ಕಣ್ಣಿನಲ್ಲಿ ಕಣ್ಣಿಟ್ಟು ಕಾಪಾಡುವ ಗಂಡ. ಅವತ್ತು ನಾನು ಅಮ್ಮನ ಮಾತಿಗೆ ಒಪ್ಪದೆ ಮದುವೆಯನ್ನು ನಿರಾಕರಿಸಿದ್ರೆ ಖಂಡಿತ ಇಂತಹ ಸಂಬಂಧವನ್ನು ಕಳೆದುಕೊಂಡು ಪರಿತಪಿಸ್ತಾ ಇದ್ದೆ ಎಂದು ಕಣ್ತುಂಬಿಕೊಂಡಳು. ಅವರಿಬ್ಬರ ಮಾತುಕತೆ ಮುಗಿಯುವುದರ ಒಳಗೆ ರುಕ್ಮಿಣಿಯವರ ಅಡುಗೆ ಸಿದ್ಧವಾಗಿತ್ತು. ಹಪ್ಪಳ, ಉಪ್ಪಿನಕಾಯಿ, ಪಲ್ಯ, ಗಸಗಸೆ ಪಾಯಸ, ಅನ್ನ, ತಿಳಿಸಾರು, ಮೃಷ್ಟಾನ್ನ ಭೋಜನವನ್ನು ಕ್ಷಮ ಸಂತೃಪ್ತಿಯಿಂದ ಸವಿದಳು. ಊಟವಾದ ಬಳಿಕ ಮೈತ್ರಿ ಹಾಗೂ ಅವಳ ಅತ್ತೆ ಮಾವ ಕ್ಷಮಾಳೊಂದಿಗೆ ಮಾತುಕತೆಗೆ ಕುಳಿತರು. ಎಲ್ಲರೊಡನೆ ಮಾತನಾಡುತ್ತಾ ಸಮಯ ಸರಿದದ್ದೇ ತಿಳಿಯಲಿಲ್ಲ. ಅಷ್ಟರಲ್ಲಿ ಕೆಲಸ ಮುಗಿಸಿಕೊಂಡು ಬಂದ ಮದನ್ನ ಆಗಮನವಾಗಿತ್ತು. ಕ್ಷಮಾಳನ್ನು ಕಂಡ ಮದನ್ ಅವಳನ್ನು ಆತ್ಮೀಯವಾಗಿ ಮಾತನಾಡಿಸಿದನು. ಬಳಿಕ ರುಕ್ಮಿಣಿಯವರು ನೀಡಿದ ಬಿಸಿ ಬಿಸಿ ಚಹಾವನ್ನು ಸವಿದ ಕ್ಷಮ ಶ್ರೀಪತಿ ಹೇಳಿದ್ದಂತೆ ಅವನ ಸಂಖ್ಯೆಗೆ ಕರೆ ಮಾಡಿದಳು. ಅತ್ತ ಕಡೆಯಿಂದ ಕರೆ ಸ್ವೀಕರಿಸಿದ ಶ್ರೀಪತಿ ತನಗೆ ಕಂಪನಿಯಲ್ಲಿ ಇನ್ನೂ ಕೆಲಸ ಮುಗಿದಿಲ್ಲವೆಂದು ತಿಳಿಸಿ ಸತೀಶನನ್ನು ಕಳುಹಿಸುವುದಾಗಿ ಹೇಳಿದನು. ಅವನು ಕರೆ ತುಂಡರಿಸಿದ ಅರ್ಧ ಗಂಟೆಯ ಬಳಿಕ ಸತೀಶ ಮೈತ್ರಿಯ ಮನೆಯತ್ತ ಬಂದಿದ್ದನು. ಕ್ಷಮ ಗೆಳತಿಯ ಮನೆಯವರೆಲ್ಲರಿಗೂ ತಿಳಿಸಿ ಸತೀಶನೊಂದಿಗೆ ಅಹಲ್ಯಾದೇವಿಯವರ ಮಹಲಿನತ್ತ ಹೊರಟಳು. ಅರೆ ಕ್ಷಮ, ಯಾವಾಗ ಬಂದೆ ಮಗು? ಕ್ಷಮಿಸು, ಇವತ್ತು ಕಂಪನಿಯಲ್ಲಿ ಬಹಳ ಕೆಲಸವಿತ್ತು, ಹಾಗಾಗಿ ತಡವಾಯ್ತು. ನಿನಗೆ ಬೇಸರವಾಯ್ತು ಅಂತ ಕಾಣುತ್ತೆ. ಶ್ರೀಪತಿ ಹೇಳ್ದ, ನೀನು ಆಗ್ಲೇ ಕರೆ ಮಾಡಿದ್ಯಂತೆ. ಅವನು ಕೂಡ ಸ್ವಲ್ಪ ಬ್ಯುಸಿ ಇದ್ದ, ಹಾಗಾಗಿ ಬರೋದಕ್ಕೆ ಆಗಲಿಲ್ಲ. ಅಹಲ್ಯಾದೇವಿ ಮಾತನಾಡುತ್ತಲೇ ಒಳ ಬಂದರು. ಪರವಾಗಿಲ್ಲ ಅಮ್ಮ, ನಾನು ಸ್ವಲ್ಪ ಹೊತ್ತಿಗೆ ಮುಂಚೆಯಷ್ಟೇ ಬಂದೆ. ಶ್ರೀಪತಿಯವರು ಬರಲಿಕ್ಕೆ ವ್ಯವಸ್ಥೆ ಮಾಡಿದ್ರಲ್ಲ, ನನಗೇನು ತೊಂದರೆ ಆಗಿಲ್ಲ ಎನ್ನುತ್ತಾ ಕೈಯಲ್ಲಿ ಹಿಡಿದಿದ್ದ ಮ್ಯಾಗಝೀನನ್ನು ಮೇಜಿನ ಮೇಲಿರಿಸಿದಳು. ಏನೋ ಓದ್ತಾ ಇರೋ ಹಾಗಿದೆ. ಮೇಜಿನ ಮೇಲಿದ್ದ ಮ್ಯಾಗಝೀನನ್ನು ಕೈಗೆತ್ತಿಕೊಂಡು, ಓ ಇದಾ, ಇದರಲ್ಲಿ ಓದುವಂಥದ್ದು ಏನಿದೆ ಮಗು? ನಮ್ಮ ಶ್ರೀಪತಿಗಂತೂ ಬುದ್ಧಿ ಇಲ್ಲ. ಎಷ್ಟೇ ಬೇಡ ಅಂದರೂ ಈ ರೀತಿ ಬೇಡದ ಕೆಲಸಗಳನ್ನೇ ಮಾಡೋದು. ನನಗಂತೂ ಈ ಪ್ರಚಾರ, ಪಬ್ಲಿಸಿಟಿ ಇದ್ಯಾವುದ್ರ ಮೇಲೂ ಆಸಕ್ತಿ ಇಲ್ಲ. ನಾನೇನೋ ದೊಡ್ಡ ಸಾಧನೆ ಮಾಡಿದ್ದೀನಿ ಅನ್ನೋಗೆ ಪೇಪರ್, ಮ್ಯಾಗ್ಝಿನ್, ಟಿವಿಗಳಲ್ಲೆಲ್ಲ ಇಂಟರ್ವ್ಯೂ ಕೊಡಿಸ್ತಾನೆ. ನಿನಗೆ ಓದೋ ಹವ್ಯಾಸ ಇದ್ದರೆ ಹೇಳು, ನನ್ನ ಬಳಿ ಓದುವಂಥ ಸಾಕಷ್ಟು ಪುಸ್ತಕಗಳಿವೆ ಎನ್ನುತ್ತಾ ಮ್ಯಾಗಝೀನನ್ನು ಪುನಃ ಮೇಜಿನ ಮೇಲಿರಿಸಿದರು. ಅಯ್ಯೋ ಅಮ್ಮ, ಎಂತಕ್ಕೆ ಹೀಗೆ ಮಾತನಾಡ್ತೀರಾ? ನೀವು ಎಷ್ಟೆಲ್ಲ ಸಮಾಜ ಸೇವೆ ಮಾಡಿದ್ದೀರಿ ಅನ್ನೋದು ಈ ಮ್ಯಾಗಝೀನನ್ನು ಓದಿದ ನಂತರವೇ ತಿಳಿದದ್ದು. ಇಷ್ಟೆಲ್ಲ ಸಾಧನೆ ಮಾಡಿದ್ದರೂ ಎಲೆಮರೆಯ ಕಾಯಿಯಂತೆ ಇರೋದು ನಿಮ್ಮ ದೊಡ್ಡ ಗುಣ. ಆದರೆ ಶ್ರೀಪತಿಯವರು ಮಾಡಿರೋ ಕೆಲಸಕ್ಕೆ ನನಗೆ ಯಾವುದೇ ಆಕ್ಷೇಪಣೆ ಇಲ್ಲ. ಅವರು ಬಹಳ ಒಳ್ಳೆಯ ಕೆಲಸವನ್ನೇ ಮಾಡಿದ್ದಾರೆ. ನಾನು ಅವರ ಸ್ಥಾನದಲ್ಲಿ ಇದ್ದಿದ್ದರೂ ಸಹ ಹೀಗೆಯೇ ಮಾಡ್ತಾ ಇದ್ದೆ ಎಂದು ಶ್ರೀಪತಿಯತ್ತ ಮುಖ ಮಾಡಿದಳು. ಕ್ಷಮ ಶ್ರೀಪತಿಯನ್ನು ಹೊಗಳುತ್ತಿದ್ದರೆ ಅವನ ಹೃದಯದ ಬಡಿತ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿತ್ತು. ತನ್ನನ್ನೇ ದಿಟ್ಟಿಸುತ್ತಿದ್ದವಳನ್ನೊಮ್ಮೆ ನೋಡಿ ತುಟಿಯಂಚಿನಲ್ಲಿ ನಗು ಮೂಡಿಸಿದನು. ಆಹಾ, ಏನು ಚೆನ್ನಾಗಿಳ್ದೆ ಮಗು. ಇನ್ನು ನಮ್ಮ ಶ್ರೀಪತಿಯನ್ನಂತೂ ಹಿಡಿಯೋರು ಯಾರೂ ಇಲ್ಲ. ಇಷ್ಟು ದಿನ ಅವನೊಬ್ಬನೇ ಇದ್ದ, ಈಗ ನೀನು ಸೇರ್ಕೊಂಡ್ಯಾ? ಅಹಲ್ಯಾದೇವಿ ಮುನಿಸಿಕೊಂಡವರಂತೆ ನಟಿಸುತ್ತಾ ಎತ್ತಲೋ ಮುಖ ಮಾಡಿದರು. ಅಮ್ಮ, ನೀವು ಎಷ್ಟೇ ಮುನಿಸಿಕೊಂಡ್ರೂ ನಾವಂತೂ ನಿಮ್ಮ ಬಗ್ಗೆ ಪ್ರಚಾರ ಮಾಡುವವರೇ ಅಲ್ವಾ ಕ್ಷಮ? ಶ್ರೀಪತಿ ಎಂದಾಗ ಅವಳು ಕೂಡ ಹೂಗುಟ್ಟಿದಳು. ಸರಿ ಸರಿ, ನಿಮ್ಮದೇ ನಡೀಲಿ. ಇವತ್ತಿನ ಕೆಲಸ ಮಾಡಿ ನನಗೂ ಸಾಕಾಯಿತು ಎಂದು ಸೋಫಾದ ಮೇಲೆ ಕುಳಿತುಕೊಂಡವರು ಪಾಪ ಕ್ಷಮ ಕಾಫಿ ಟೀ ಏನಾದರೂ ಕುಡಿದ್ಲೋ ಇಲ್ವೋ ಎನ್ನುತ್ತಾ ಜಯಣ್ಣನನ್ನು ಕೂಗಿದರು. ಜಯಣ್ಣ ಬರುವುದರೊಳಗಾಗಿ ಕುಳಿತಲ್ಲಿಂದ ಎದ್ದು ನಿಂತ ಕ್ಷಮ, ಅಮ್ಮ ನನ್ನದು ಚಹಾ ಆಯಿತು. ಜಯಣ್ಣನಿಗೆ ಬೇರೆ ಕೆಲಸ ಇರಬಹುದು, ನಿಮಗೆ ನಾನೇ ಚಹಾ ತರ್ತೇನೆ ಎಂದು ಅಡುಗೆ ಕೋಣೆ ಹೊಕ್ಕವಳು 5 ನಿಮಿಷಗಳಲ್ಲಿ ಶುಂಠಿ ಚಹಾದೊಂದಿಗೆ ಬಿಸಿ ಬಿಸಿ ಬಾಳೆಕಾಯಿ ಬಜ್ಜಿಯನ್ನು ತಯಾರಿಸಿ ಅಹಲ್ಯಾದೇವಿ ಹಾಗೂ ಶ್ರೀಪತಿಯ ಮುಂದಿರಿಸಿದಳು. ಸುಮ್ಮನೆ ಇದನ್ನೆಲ್ಲ ಮಾಡೋದಕ್ಕೆ ಯಾಕಮ್ಮ ಶ್ರಮ ತಗೊಂಡೆ ಎನ್ನುತ್ತಿರುವಾಗಲೇ ಅವಳ ಹಿಂದೆಯೇ ಬಂದ ಜಯಣ್ಣ,
ನಾನು ಸಹಾಯ ಮಾಡ್ತೀನಿ ಅಂದರೆ ಇವರು ಕೇಳಲೇ ಇಲ್ಲ ಅಮ್ಮೋರೆ. ಅಡುಗೆ ಮಾಡೋದ್ರಲ್ಲಿ ಎಷ್ಟೋ ವರ್ಷದ ಸರ್ವೀಸ್ ಇರೋ ನನಗೆ ಒಮ್ಮೊಮ್ಮೆ ಕೈಕಾಲಾಡೋದಿಲ್ಲ. ಇವರು ಅದೆಷ್ಟು ಬೇಗ ಚಹಾ ಮಾಡಿ ಬಜ್ಜಿಯನ್ನು ತಯಾರಿಸಿದ್ರು ಅಂದರೆ ನಾನು ಕಣ್ಮುಚ್ಚಿ ಬಿಡೋದ್ರೊಳಗೆ ಎಲ್ಲವೂ ಸಿದ್ಧವಾಗಿತ್ತು ಎಂದು ಮನಸ್ಸು ತುಂಬಿ ಹೊಗಳಿದರು. ಜಯಣ್ಣ, ನಿಮ್ಮ ಮುಂದೆ ನನ್ನ ಸ್ಪೀಡ್, ನಾನು ತಯಾರಿಸುವ ಆಹಾರದ ರುಚಿ ಎಂಥ ಸಹ ಇಲ್ಲ. ಅಡುಗೆ ತಯಾರಿಸುವುದರಲ್ಲಿ ನೀವು ನಳಮಹಾರಾಜನನ್ನು ಮೀರಿಸ್ತೀರಿ. ನನ್ನನ್ನು ಹೀಗೆ ಹೊಗಳ್ತಾ ಇರೋದು ನಿಮ್ಮ ದೊಡ್ಡ ಗುಣ ಎಂದು ಮತ್ತೊಂದು ಪ್ಲೇಟಿನಲ್ಲಿ ಬಜ್ಜಿಯನ್ನು ಹಾಕಿಕೊಂಡು ಬಂದವಳು ಜಯಣ್ಣನಿಗೂ ನೀಡಿದಳು. ಎಷ್ಟು ತಿಂದರೂ ಮೂವರಿಗೂ ಸಮಾಧಾನವಾದಂತೆ ಕಾಣಲಿಲ್ಲ. ಅಷ್ಟರಲ್ಲಿ ಮತ್ತು 4 ಪ್ಲೇಟಿನಲ್ಲಿ ಹಾಕಿ ತಂದವಳು ಡ್ರೈವರ್ ಸತೀಶ್, ಮಾಲಿ ರಂಗಣ್ಣ, ಮನೆ ಕೆಲಸದಾಕೆ ಮಂಗಳಮ್ಮ ಹಾಗೂ ರಾಮಯ್ಯನಿಗೂ ಕೊಡುವಂತೆ ಜಯಣ್ಣನ ಬಳಿ ಹೇಳಿದಳು. ಅವಳನ್ನೇ ನೋಡುತ್ತಿದ್ದ ಅಹಲ್ಯಾದೇವಿಯವರನ್ನು ಕಂಡು ಕ್ಷಮಾಳಿಗೆ ತಾನು ಇಲ್ಲದ ಅಧಿಕ ಪ್ರಸಂಗ ಮಾಡಿ ಅವರಿಗೆ ಬೇಸರ ತರಿಸಿದೇನೇನೋ ಎಂದು ಪರಿತಾಪವಾಯಿತು. ಕ್ಷಮಿಸಿ ಅಮ್ಮ, ನಿಮ್ಮ ಮನೆಗೆ ಬಂದು ನಿಮ್ಮಲ್ಲಿ ಒಂದು ಮಾತು ಕೇಳದೆ ಯಜಮಾನಿಯಂತೆ ವರ್ತಿಸಿಬಿಟ್ಟೆ ಎಂದು ತಪ್ಪಿತಸ್ಥಳಂತೆ ಕೈ ಮುಗಿದಳು. ಅಹಲ್ಯಾದೇವಿ ಗಹಗಹಿಸಿ ನಗತೊಡಗಿದರು. ಅವರೊಂದಿಗೆ ಶ್ರೀಪತಿಯ ನಗು ಕೂಡ ತಾರಕಕ್ಕೇರಿತು. ಅವರ ನಗುವಿಗೆ ಕಾರಣ ತಿಳಿಯದೆ ಅವರಿಬ್ಬರನ್ನೇ ಆಶ್ಚರ್ಯದಿಂದ ದಿಟ್ಟಿಸುತ್ತಿರುವಾಗ, ಮಗು, ನೀನೇನೂ ತಪ್ಪು ಮಾಡಿಲ್ಲ. ನಿನ್ನ ಮುಖ ನೋಡಿ ನಗು ಬಂತು ಅಷ್ಟೆ. ನೀನು ಮಾಡಿದ ಕೆಲಸ ಮೆಚ್ಚುವಂಥದ್ದು. ನೀನು ಈ ಮನೆಯವಳೆ ಅಂದಮೇಲೆ ಇಷ್ಟು ಮಾಡದಿದ್ರೆ ಹೇಗೆ? ಅಹಲ್ಯಾದೇವಿ ಸಂತುಷ್ಟರಾಗಿ ನುಡಿದರು. ಈ ಮನೆಯವಳ? ಕ್ಷಮ ಹುಬ್ಬುಗಳನ್ನು ಸಂಕುಚಿಸಿ ಆಶ್ಚರ್ಯ ವ್ಯಕ್ತಪಡಿಸಿದಳು. ಕ್ಷಮಾಳನ್ನು ಕುರಿತು ಅಹಲ್ಯಾದೇವಿಯವರು ಆಡಿದ ಮಾತಿನ ಮರ್ಮವೇನು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.